ತಾಲೂಕಿನ ಜೋಗಿಹಳ್ಳಿ ಗೇಟ್ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮೇಲ್ಭಾಗದಲ್ಲಿ ಹಿಂದುಳಿದ ಮತ್ತು ಬಡ ಮಕ್ಕಳಿಗೆ ನೀಟ್ ತರಬೇತಿ ನೀಡುವ ಉದ್ದೇಶದಿಂದ ಎಸ್ಬಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತರಬೇತಿ ನೀಡಲಾಗುವುದು. ಎಸ್ಬಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶಾಸಕರಾದ ಸುರೇಶ್ ಬಾಬು ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯಾರ್ಥಿಗಳು ಇಂತಹ ತರಬೇತಿಗಳಲ್ಲಿ ಭಾಗವಹಿಸಿ ಸದುಪಯೋಗಗಳನ್ನು ಪಡೆದುಕೊಂಡು ಜೀವನವನ್ನ ಉತ್ತಮ ಮಾರ್ಗಕ್ಕೆ ಕೊಂಡೊಯ್ಯಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯುವಂತೆ ಈ ಮೂಲಕ ತಿಳಿಸಿದ್ದಾರೆ. ಈಗಾಗಲೇ ಸುಮಾರು ವರ್ಷಗಳಿಂದ ಈ ಟ್ರಸ್ಟ್ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಎಂದು ಕಸಬಾ ಅಧ್ಯಕ್ಷ ರವಿಕುಮಾರ್ ಸಹ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ಒಂದು ಮಾಡಿದ್ದಾರೆ. ನಾವು 4 ಭಾಗಗಳು ಮಾಡ್ಕೊಂಡಿದ್ದೀವಿ. ನಾವು ಸ್ವಾಗತ ಸಮಿತಿ, ಆಹಾರ ಸಮಿತಿ, ಮತ್ತೆ ಶಿಸ್ತು ಸಮಿತಿ, ಮತ್ತೆ ಇನ್ನೊಂದು ತಾಂತ್ರಿಕ ಟೆಕ್ನಿಕಲ್ ವಿಂಗ್, ಈ ಥರ 4 ಭಾಗಗಳನ್ನ ಮಾಡ್ಕೊಂಡು ನಾವೇ ಅದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಮ್ಮ ಇರ್ತಕ್ಕಂಥವ್ರು ಸನ್ಮಾನ್ಯ ಡಿ.ಎಸ್.ಎಸ್. ಕುಮಾರಣ್ಣವ್ರು ಇರ್ಬೋದು, ನಮ್ಮ ಶೆಟ್ಟರ್ ಇರ್ಬೋದು, ನಮ್ಮ ಉಮೇಶ್ ಇರ್ಬೋದು, ನಮ್ಮ ಜಾಕೀರ್ ಸಾಹೇಬ್ ಇರ್ಬೋದು, ರೇವಣ್ಣವರು ಕೂಡ ಅವಾಗ ಸುರೇಶಣ್ಣ ಮತ್ತು ನಾಗಣ್ಣ ಮತ್ತು ನಮ್ಮ ಶಿವಣ್ಣವರು ಎಲ್ಲ ಕಾಲೇಜಿಗೂ ಕೂಡ ನಾವು ಇದನ್ನು ಕೊಟ್ಟಿದ್ದೇವೆ. ಎಲ್ಲ ಈಗಾಗಲೇ ಸುಮಾರು 150ರಿಂದ 175 ಜನ ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಇನ್ನು 300 ದಾಟ್ತದೆ. ಅದರ ಬಗ್ಗೆ ಏನಿಲ್ಲ. ಅದು ಹತ್ರ ಬಂದಾಗ ಇನ್ನೂ ಬುಧವಾರ ನಾವು ಇದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸನ್ಮಾನ್ಯ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸನ್ಮಾನ್ಯ ಪ್ರಭು ಅವರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮತ್ತು ಇದರಲ್ಲಿ ಕಳೆದ ವರ್ಷ ಯಾರ್ಯಾರು ಆಯ್ಕೆ ಆಗಿದ್ದಾರಲ್ಲ ಆ ಮಕ್ಕಳು ಕರೆಸಿ ಅಲ್ಲಿ ಗೌರವಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ. ಅವರಿಂದ ಈ CET-ನಲ್ಲಿ ತರಬೇತಿ ಹೇಗಾಯಿತು, ಅವ್ರಿಗೆ ಏನು ಅನುಕೂಲ ಆಯಿತು ಅಂತಕ್ಕಂಥದ್ದು ಕೂಡ ಅವರಿಂದ ಒಂದು ಮಾತನ್ನು ಕೂಡ ಈಗ ಈ ಒಂದು ತರಬೇತಿಗೆ ಕುಟುಂಬ ಮಾಡಿದ್ರೆ ಮುಂದಿನ ತಿಂಗಳು 17ರವರೆಗೂ ಕೂಡ CET ಪ್ರಾರಂಭ ಆಗೋ ಹಿಂದಿನ ದಿನದವರೆಗೂ ಕೂಡ ನಾವು ಇಲ್ಲಿ ಅವರಿಗೆ ಎಲ್ಲ ರೀತಿಯ ಕೋಚಿಂಗನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಅವರು ಯಾವ್ಯಾವ ಸ್ಟೇಜಲ್ಲಿದ್ದಾರೆ ನಾವು ಕೂಡ ಅದನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ. ಈ ಥರ ಎಲ್ಲ ಕೂಡ ಪ್ರಯತ್ನಗಳನ್ನ ಮಾಡಿ ಮಕ್ಕಳನ್ನ ನಾವು ಉತ್ತೇಜನ ಮಾಡಲಿಕ್ಕೆ, ಮಕ್ಕಳನ್ನ ತಯಾರು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಖಂಡಿತ ಇದೊಂದು ನಮಗೆ ಆತ್ಮಕ್ಕೆ ತೃಪ್ತಿ ತಂದಿರ್ತಕ್ಕಂಥ ವಿಚಾರ. ಏಕೆಂದರೆ ಇವತ್ತು ಒಂದು ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ ನಾವು ಈ ಥರ ಒಂದು ತರಬೇತಿ ಶಿಬಿರಗಳು, CET ಕೋಚಿಂಗ್ ಇರ್ಬೋದು, ಇದೆಲ್ಲ ಕೊಡ್ತಕ್ಕಂಥದ್ದು ನಮಗೊಂದು ಸಿಕ್ಕಿರ್ತಕ್ಕಂಥ ಅವಕಾಶ. ಮುಂದೆ ಇದನ್ನು ವಿಸ್ತಾರ ಮಾಡಿ ಉತ್ತಮ ರೀತಿಯಲ್ಲಿ ಇದರಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಭಾವನೆ. ನಾವು ಇದನ್ನು ಕಮರ್ಷಿಯಲೈಸ್ಡ್ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಲ್ಲ. ಇದು ನಮ್ಮ ಮಕ್ಕಳಿಗೋಸ್ಕರನೇ ಉಚಿತವಾಗಿ ಈ ಒಂದು ತರಬೇತಿಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಈ ಒಂದು ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ. ಈ ವರ್ಷ ಪ್ರತಿ ವರ್ಷ ಒಬ್ಬೊಬ್ಬರು ಜವಾಬ್ದಾರಿಗಳು ತಗೊಳ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಎಲ್ಲರಿಗೂ ಕೂಡ ಒಂದು ಅವಕಾಶಗಳನ್ನು ಮಾಡಿಕೊಂಡು ನಾವು ಸೇವೆ ಮಾಡಲಿಕ್ಕೆ ಒಂದು ಮುಂದಾಗಿದ್ದೇವೆ. ಇವತ್ತು ಸನ್ಮಾನ್ಯ ನಮ್ಮ ತಹಸೀಲ್ದಾರ್ ಆಗಿದ್ದಂಥ ಲಕ್ಷ್ಮಣಪ್ಪನವರ ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಈ ಒಂದು CET ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಪುಸ್ತಕಗಳು ಬಂದಿದೆ. ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಏನು ಕಾರ್ಡ್ಬೋರ್ಡಿಂದ ಹಿಡಿದು ಎಲ್ಲ ಪೆನ್ನಿಂದ ಹಿಡಿದು ಎಲ್ಲ ಸವಲತ್ತು ಇಲ್ಲಿ ಅವ್ರಿಗೆ ಉಚಿತವಾಗಿ ಒಂದು ತರಬೇತಿ ನೀಡೋದ್ರ ಜೊತೆಯಲ್ಲಿ ಅವರಿಗೆ ಉಚಿತವಾಗಿ ಆಹಾರವನ್ನು ನೀಡ್ತಕ್ಕಂಥದ್ದು, ಮಧ್ಯಾಹ್ನದ ಲಘು ಉಪಹಾರವನ್ನು ಮತ್ತು ಎಲ್ಲ ರೀತಿಯ ಒಂದು ಸವಲತ್ತನ್ನು ನಮ್ಮ ಸದಸ್ಯರುಗಳ ಬಗ್ಗೆ ನಾನಾದರೂ ಕೂಡ ಅಪಾರವಾದ ಒಂದು ಹೆಮ್ಮೆ ಗೌರವವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ನಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಇಟ್ಕೊಂಡು ಅವ್ರು ಬಂದು ಎಲ್ಲರೂ ಅವ್ರಿಗೆ ಏನು ತೊಂದರೆ ಆಗೋ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೂಡ ಕೊಡೋದಕ್ಕೆ ನಮ್ಮ ಹೆಮ್ಮೆ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ನಾವು CEO ಅವರಾದಂಥ ಸನ್ಮಾನ್ಯ ಪ್ರಭು ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ನಮ್ಮ ರವಿಯವ್ರದ್ದು ನಮ್ಮೆಲ್ಲರದ್ದು ಕೂಡ ಒಂದು ತುಂಬ ಆಸೆ ಇದೆ, ಮಕ್ಕಳಿಗೆ ಉತ್ತೇಜನ ನೀಡಲಿಕ್ಕೆ. ಯಾರು ಇದು IAS KS ಪಾಸ್ ಆಗಿರ್ತಾರೆ ಅವ್ರ ಮುಖಾಂತರ ನಾವು ಅವ್ರಿಗೆ ಕೆಲವು ಮಾತನ್ನ ಹೇಳಿಸಿದ್ರೆ ಖಂಡಿತ ಅವರು ಕೂಡ ಅದನ್ನು ಅವಲಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರಭು ಅವ್ರನ್ನೂ ಕೂಡ ಇವತ್ತು ಕರೆಸಲಿಕ್ಕೆ CEO ಅವರಾದಂಥ ಪ್ರಭು ಅವ್ರನ್ನ ಕೊನೆಗೆ ಇನ್ನೊಂದು ದೊಡ್ಡ ಆಸೆನೂ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ರವಿಯವರು. ನಮ್ಮೆಲ್ಲ ಸಂಘಟನೆಗಳು ಕೂಡ ಏನಾದರೂ ಮಾಡಿ ನಾವು ಇನ್ಫೋಸಿಸ್ ನಮ್ಮ ಸುಧಾಮೂರ್ತಿ ಅವ್ರನ್ನ ಕರೆಸಿ ಬರಬೇಕು. ಇವತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಪ್ರೋತ್ಸಾಹ ನೀಡಿ ಅವ್ರನ್ನ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಅವರ ಕಾಲ ಮೇಲೆ ನಿಲ್ಲೋದಕ್ಕೆ ನಾವು ಒಂದು ಅವಕಾಶಗಳನ್ನ ಮಾಡಿಕೊಟ್ರೆ ಖಂಡಿತ ಅವರು ಮುಂದೆ ಅವ್ರ ಜೀವನವನ್ನು ಸುಗಮವಾಗಿ ಸಾಧಿಸಲಿಕ್ಕೆ
ಮತ್ತು ಅವರ ವಿದ್ಯಾಕ್ಷೇತ್ರದಲ್ಲಿ ಅವರ ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇದರಲ್ಲಿ ಮೆರಿಟನ್ನು ತಗೊಂಡು ಯಾವುದೇ ಒಂದು ಫೀಸ್ ಕಟ್ಟದೆ ಅವರೇ ಇವತ್ತು ಕಾಲೇಜ್ಗಳಿಗೆ ಸೇರಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಆದ್ದರಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಉಚಿತವಾಗಿ. ಅದರಲ್ಲೂ ಕೂಡ ಅವ್ರಿಗೆ ಏನು ಕೂಡ ನಾವು ಹೊರೆಯನ್ನು ಕೊಡದೆ, ಈಗ ಹೊರಗಡೆ ಹೋಗಿ ಅವ್ರೇನಾದ್ರು ಕೂಡ ಈ ಒಂದು ಟ್ರೈನಿಂಗನ್ನು ತೊಗೋಬೇಕು ಅಂದರೆ ಸಾಕಷ್ಟು ಅವ್ರಿಗೆ ಪರಿಶ್ರಮ ಆಗ್ತದೆ. ಅವರ ಯಾರು ಪೋಷಕರು ಕೂಡ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬೆಂಬಲವಾಗಿ ನಿಲ್ಲಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಪಟ್ಟಂತೆ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಯೋಗೀಶ್ವರವರು ಇದ್ರ ಜೊತೆಯಲ್ಲಿ ಓವರ್ ಆಲ್ ನಮ್ಮ ಇದಕ್ಕೆ ನಮ್ಮ ರವಿಯವರು ಬುಕ್ಸ್ ಇರ್ಬೋದು, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇಲ್ಲಿ ಬೇಕಾಗುವಂತಹ ಒಂದು ವಾತಾವರಣ, ತರಬೇತಿಯ ವಾತಾವರಣಕ್ಕೆ ಮಾಡೋದಕ್ಕೆ ನಮ್ಮ ರವಿಯವರ ಕಾನ್ಸೆಪ್ಟ್, ಅವ್ರದ್ದೇ ಆದಂತಹ ಕನಸಿದೆ, ಅವ್ರದ್ದೇ ಆದಂತಹ ಇದಿದೆ, ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನು ಉಪಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಗೌರವಾನ್ವಿತ ಟ್ರಸ್ಟಿ ಆಗಿದ್ದು ಈ ಕಾರ್ಯವನ್ನು ನಿರ್ವಹಿಸಿದರು. ಇವಾಗಲೇ ನಮ್ಮ ಶಾಸಕರು ಹೇಳಿದ ರೀತಿಯ ಏನು 4 ಕಮಿಟಿಗಳನ್ನು ಮಾಡಿ, ಶಿಸ್ತು ಸಮಿತಿ, ಆಹಾರ ಸಮಿತಿ ಮತ್ತು ತಾಂತ್ರಿಕ ಸಮಿತಿಗಳನ್ನು ಮಾಡಿ ಆ ಸಮಿತಿಗಳ ಅಡಿನಲ್ಲಿ ಯಶಸ್ವಿಯಾಗಿ ಈ ಒಂದು CET ಕಾರ್ಯಕ್ರಮ ನಡೆದಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ 2-3 ಸುತ್ತಿನ ಪಡೆದಿತ್ತು. ಆದರೆ ಆಯೋಜನಾಬದ್ಧವಾಗಿ ಆಗ್ತಾ ಇರೋ ಕಾರಣಕ್ಕೆ ನಮಗೆ ರೆಕಾರ್ಡ್ ಮೇಂಟೈನ್ ಆಗಿರಲಿಲ್ಲ. ಕಳೆದ ಬಾರಿ ಮಾಡಿದಲ್ಲೂ ಸಹ ನಾವು ರೆಕಾರ್ಡ್ ಮೇಂಟೈನ್ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಾವೆಲ್ಲ ಕಡೆಗೆ ಆರ್ಗನೈಸ್ ಆದಂಥವು. ಆದರೆ ಈಗ ನಾವು ತಿಳ್ಕೊಂಡಿರೋ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗಿಗೆ ಅಡ್ಮಿಷನ್ ಆಗಿದ್ರೆ CETಯನ್ನು ಪಾಸ್ ಮಾಡಿ ಅದರಲ್ಲೂ ಗೌರ್ನಮೆಂಟ್ ಸೀಟ್ಗಳನ್ನು ತೊಗೊಂಡಿದ್ದಾರೆ. ಟಾಪ್ 5 ಕಾಲೇಜಸ್ ನಮ್ಮ ವಿದ್ಯಾರ್ಥಿಗಳು ಈ CET ಕ್ಯಾಂಪಿಂದ ಹೋಗಿ ಆಗಿದ್ದಾರೆ. ಫಿಶರಿಗಾಗಿದ್ದಾರೆ, ಅನಿಮಲ್ ಹಸ್ಬೆಂಡ್ರಿಗಾಗಿದ್ದಾರೆ. ಆ ನಂತರದಲ್ಲಿ ಹಾಗೆಯೇ ಈ ವರ್ಷದ CET ಕೋಚಿಂಗ್ ಕ್ಲಾಸ್ಗಳು ಸಹ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಬಾರಿ ಹೆಚ್ಚಿನ ಪರಿಶ್ರಮವನ್ನು ಹಾಕ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿರ್ತಕ್ಕಂತಹ ಏನು ಟೆಕ್ಸ್ಟ್ ಬುಕ್ಸ್ ಇದೆ, ಆ ಟೆಕ್ಸ್ಟ್ ಬುಕ್ಸು ನಂಬರ್ 1 ಟೆಕ್ಸ್ಟ್ ಬುಕ್ಸ್ ಅಂತೇಳಿ ರೆಕಗ್ನೈಸ್ ಆಗಿರ್ತಕ್ಕಂಥದ್ದು. ನಾವು ಅತ್ಯಂತ ಉನ್ನತ ಶ್ರೇಣಿಯ ರ್ಯಾಂಕ್ಡ್ CET ಕೋಚಿಂಗ್ ಕ್ಲಾಸಸ್ನವರು ಸಹ ಈ ಟೆಕ್ಸ್ಟ್ ಬುಕ್ಗಳನ್ನು ನೋಡಿ ಇದು ಅತ್ಯುತ್ತಮವಾದ ಟೆಕ್ಸ್ಟ್ ಬುಕ್, ಇವು ನಾವು ಸಹ ತರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಪೂನಾದಿಂದ, ಬಾಂಬೆಯಿಂದ